ನೋಡಿದ್ಯಾ ಅಮ್ಮ, ಅಮ್ಮನೋರ್ ಶ್ರೀಚಕ್ರಕ್ಕೆ ಸಂಚಕಾರ ಬಂದಿದೆಯಂತೆ. ಇನ್ನು ನಮ್ಮ ಪಾಡುಗಳೇನು? ಇಷ್ಟು ವರ್ಷ ನಮ್ಮೆಲ್ಲ ಕಷ್ಟಗಳನ್ನು ಅವಳು ಮುಂದೆ ತೋಡ್ಕೊಂಡು ಅವಳನ್ನೇ ನಂಬಿ ಶ್ರೀಚಕ್ರ ಉಪಾಸನೆ ಮಾಡಿದ್ವಿ. ಅದರ ದರ್ಶನ ಭಾಗ್ಯ ಸಿಗುತ್ತೇನೋ ಅನ್ನೋ ಕಾಲಕ್ಕೆ ಹೀಗಾಗ್ತಿದೆಯಲ್ಲ. ಇನ್ನು ನಮ್ಮನ್ನೆಲ್ಲ ಕಾಯೋರು ಯಾರು? ಹಾಗೇನಾದರೂ ಒಂದು ವೇಳೆ ಶ್ರೀಚಕ್ರ ಕಳ್ಳತನ ಆಗೋದ್ರೆ ಮನುಷ್ಯ ದೇವ್ರಿಗಿಂತ ದೊಡ್ಡವನು ಅಂತ ಆಗ್ಬಿಡ್ತಾನಲ್ಲಮ್ಮ. ಆಮೇಲೆ ದೇವರು ತಿಂಡ್ರು ಅಮ್ಮನವರು ಎಲ್ಲ ಸುಳ್ಳು ಅಂತ ಆಗ್ಬಿಡತ್ತಲ್ಲಮ್ಮ. ಇಲ್ಲ ಕಣೋ, ಏನೋ ಪವಾಡ ನಡೆಯುತ್ತೆ. ಆ ಪವಾಡಕ್ಕೆ ಸೂಚನೆಯಾಗಿ ಈ ಸುದ್ದಿ ಹಬ್ಬಿದೆ. ಅಮ್ಮನವರ ಮಹಿಮೆ ಅಂದರೆ ಸಾಮಾನ್ಯ ಅಲ್ಲ. ಇಡೀ ಭೂಮಂಡಲನೇ ಕಾಯೋ ಶಕ್ತಿ ಇರುವ ಆ ಮಹಾತಾಯಿಗೆ ತನ್ನ ಶ್ರೀಚಕ್ರನ ಕಾಪಾಡ್ಕೊಳಕ್ಕಾಗಲ್ವಾ? ತನ್ನ ಮಹಿಮೆಯನ್ನು ತೋರಿಸೋದಕ್ಕಿಂತ ತಾನೇ ಸೃಷ್ಟಿಸಿರೋ ನಾಟಕ ಅನಿಸ್ತಿದೆ. ಎಲ್ರಿಗೂ ಅದೇ ನಂಬಿಕೆ ಅಮ್ಮ. ಅದಕ್ಕೆ ಎಲ್ಲರೂ ದೇವಸ್ಥಾನದ ಸಿಬ್ಬಂದಿನ, ವಿರೂಪಾಕ್ಷ ಶಾಸ್ತ್ರಿಗಳನ್ನು ವಿಚಾರಿಸ್ತಾ ಇದ್ದಾರೆ. ಇಡೀ ಊರಿನ ಜನ ಒಂದಾಗ್ಬಿಟ್ಟಿದ್ದಾರೆ ಶ್ರೀಚಕ್ರನ ಕಾಪಾಡೋದಕ್ಕೆ, ಕಾಯೋದಕ್ಕೆ. ಊರಿನ ತುಂಬ ಅದೇ ಸುದ್ದಿ, ಅಲ್ಲಲ್ಲಿ ಗಲಾಟೆಗಳು ನಡೀತಿದೆಯಂತೆ. ಹೌದಾ? ಹಾಗಾದ್ರೆ ಲಲಿತಾ ಎಲ್ಲೋದ್ಲು? ಬೆಳಗ್ಗಿಂದ ಕಾಣ್ತಿಲ್ಲ. ಹೋಗೋದಾಗಿದ್ರೆ ನನಗೆ ಹೇಳಿ ಹೋಗ್ತಿದ್ಲು. ನೀನು ಸ್ನಾನದ ಮನೇಲಿದ್ದೆ. ಲಲಿತಾ ಸುನೀತನ ಮನೆಗೆ ಹೋಗಿದ್ದಾಳೆ. ಸುನೀತನ ಮನೆಗ? ಅವಳ ಮನೆಗೆ ಯಾಕೆ ಹೋದ್ಲು? ವಿರೂಪಾಕ್ಷ, ನೀನು ಬೆಸ್ತು ಬಿದ್ದಿದೆಯಲ್ಲ. ಅಲ್ಲಿ ನಡೆದಿರೋದು ನೀನು ಕರೆಸಿರೋ ಶ್ರೀಗಳು ಮಾಡಿರೋ ವಂಚನೆ ಅಲ್ಲ, ಯಾರ ಪಿತೂರಿನೂ ಅಲ್ಲ. ಆ ಅಮ್ಮನವರು ಆಡ್ತಿರೋ ಕಣ್ಣ ಮುಚ್ಚಾಲೆ ಆಟ. ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಶ್ರೀಗಳಿಗೆ ಅಷ್ಟು ಧೈರ್ಯ ಇದ್ದಿದ್ರೆ 80 ಎಕರೆ ಗೋಮಾಳ ತಪ್ಪೋಗುತ್ತೆ ಅಂತ ಆತಂಕ ಇಲ್ಲದೆ ಇದ್ದಿದ್ರೆ ನೀನು ಕರೆದಾಗಲೇ ಸ್ಪಷ್ಟವಾಗಿ ಬರೋದಿಲ್ಲ ಅಂತ ಹೇಳಿ ಕಳಿಸ್ತಿದ್ರು. ಇದು ಅಮ್ಮನವರು ಆಡ್ತಿರೋ ಕಣ್ಕಟ್ಟ ಆಟ ವಿರೂಪಾಕ್ಷ. ಅಮ್ಮನವ್ರಿಗೆ ಕಟ್ಟಿದ ಕಂಕಣ ಮೈಲಿಗೆ ಆಗಿ ಹವಿಸ್ಸು ವಂಚಿತರಾಗಿ ಯಾವ್ದ್ರಿಂದಾನು ಹೊರಗಡೆ ಬರೋದಕ್ಕಾಗದೆ ಮಂಕಾಗಿ ಶಕ್ತಿ ಕಳ್ಕೊಂಡು ಕೂತಿರ್ಬೇಕಾದ್ರೆ ಅವ್ರು ಹೇಗೆ ಈ ಪವಾಡನು ಮಾಡೋದಕ್ಕೆ ಸಾಧ್ಯ? ಇಲ್ಲ ವಿರೂಪಾಕ್ಷ, ನಾವು ಅಂದ್ಕೊಂಡಿರೋ ಹಾಗೆ ಅಮ್ಮನವರು ಹವಿಸ್ಸು ವಂಚಿತರಾಗೇ ಇಲ್ಲ. ಏನಾಯ್ತಾ ಜಾಜಿ? ಒಳ್ಳೆ ದೇವಸ್ಥಾನ ತಲೆ ಮೇಲೆ ಹೊತ್ಕೊಂಡು ಕೂತಿದೀಯಲ್ಲ. ಮಾತಾಡೆ, ನನ್ನ ಜಾಜಿ ಮಲ್ಗೆ ಅಲ್ವಾ? ಶ್ರೀಚಕ್ರ ಕಳ್ತನ ಆಗತ್ತಂತಲ್ಲೋ? ನನಗೂ ವಿಷಯ ಗೊತ್ತಾಗಿದೆ. ಊರ್ ತುಂಬಾ ಎಲ್ಲ ಅದನ್ನೇ ಮಾತಾಡ್ತಿದ್ದಾರೆ. ಶಂಕರಜ್ಜ ನನ್ನನ್ನು ಕರ್ಕೊಂಡು ಬಂದಿದ್ದೆ ಶ್ರೀಚಕ್ರ ರಕ್ಷಣೆ ಮಾಡೋದಕ್ಕೆ. ಈಗ ನನ್ನಿಂದ ಏನೂ ಉಪಯೋಗನೇ ಆಗ್ತಿಲ್ವಲ್ಲೋ? ಹೇಗೋ ಶ್ರೀಚಕ್ರ ರಕ್ಷಣೆ ಆಗುತ್ತೆ ಅಂತ ನಂಗೆ ಭರವಸೆ ಇದೆ. ನೀನಾದ್ರೂ ನಂಗೆ ಸಹಾಯ ಮಾಡೋ ಬಂಗಾರಿ. ನಾವಿಬ್ರು ಸೇರಿ ಹೇಗೆ ರಕ್ಷಣೆ ಮಾಡೋದು ಅಂತ ಯೋಚನೆ ಮಾಡೋಣ. ಅಯ್ಯೋ, ನನ್ನ ಕತೆ ಕಟ್ಕೋ. ನಾನು ಕಣ್ಕಂಡು ಬಿಟ್ಕೊ ಕೂತಿದ್ರು ಶುಕ್ರವಾರ ಕಮ್ಮಿ ಅಂದ್ರೆ 3 ಜೊತೆ ಚಪ್ಪಲಿನ ಕದ್ಬಿಡ್ತಾರೆ ಪಾಪಿಗಳು. ಚಪ್ಪಲಿನೇ ಕಾಯಕ್ಕಾಗಲ್ಲ ನನ್ನಿಂದ. ನನ್ನ ಯೋಗ್ಯತೆ ಅಷ್ಟೇ ಕಣೆ. ಹಾಗಿರುವಾಗ ಶ್ರೀಚಕ್ರ ಅಮ್ಮನವ್ರ ಗರ್ಭಗುಡಿಯಲ್ಲಿರುತ್ತೆ. ಅದ್ರ ಸುತ್ತ 1000 ಜನ ನಿಂತಿರ್ತಾರೆ ಅದ್ರ ಕಾಯೋದಕ್ಕೋಸ್ಕರ. ಅಲ್ಲಿ ಹೋಗಿ ನಾವೇನ್ ಮಾಡೋದು? ಹೋಗಿ ನನ್ನನ್ನು ಕೇಳ್ತಿದ್ಯಲ್ಲ. ನಾನು ಯಾವ ಹುಲ್ಕಡ್ಡಿ ಅವ್ರಗಳ ಮುಂದೆ? ಏನೋ ಹೀಗಂತ್ಯಾ? ನಿನ್ನನ್ನೇ ನಂಬ್ಕೊಂಡಿದ್ದೆ ನಾನು. ನನ್ನ ಚಿಂತೆ ನನಗೆ. ಈ ನೆಪದಲ್ಲಿ ಉತ್ಸವ ನಿಲ್ದೇ ಇದ್ರೆ ಸಾಕು. ಯಾಕೆ? ಉತ್ಸವ ನಿಂತ್ರೆ ನಿನ್ ಸಂಪಾದನೆ ಕಲ್ಬೀಳತ್ತೆ ಅಂತನಾ? ಅದಲ್ಲ ಕಣೆ, ಅವತ್ತಿಗೆ ನಾನು ಮಾಡ್ಲೇಬೇಕಾದ ಮುಖ್ಯವಾದ ಕೆಲಸ ಒಂದಿದೆ. ತಗೋ.
ಯಾವತ್ತು ಕೊಲ್ಲೋದು? ಎಲ್ಲಿ ಕೊಲ್ಲೋದು? ಉತ್ಸವದ ದಿನ. ಉತ್ಸವದಲ್ಲಿ ಶ್ರೀಚಕ್ರನ ಕಲ್ಯಾಣಿಲಿ ಅದ್ದಿ ಎತ್ತಿರ್ತಾರೆ. ನೀನು ಈ ಪಿಸ್ತೂಲ್ನ ಬಟ್ಟೆಯಲ್ಲಿ ಮುಚ್ಕೊಂಡು ಬಾ. ವಿರೂಪಾಕ್ಷನ್ ತಲೆಗೆ ಗುರಿ ಇಟ್ಟು ಪಟ್ ಅನ್ಸು. ಮುಂದಿಂದು ನಾನು ನೋಡ್ಕೊತೀನಿ. ಬಂಗಾರಿ ಬಂಗಾರಿ, ಏನಾಯ್ತು? ಏನೂ ಇಲ್ಲ. ನನ್ಗಿಂತ ಮುಖ್ಯನಾ? ನಿನ್ನಷ್ಟೇ ಮುಖ್ಯ. ನೀನ್ ಬೇರೆ ಅಲ್ಲ, ಸುಂದ್ರಿ ಬೇರೆ ಅಲ್ಲ. ಏ ಬಂಗಾರಿ, ಅಂಥ ಮುಖ್ಯವಾದ ಕೆಲಸ ಏನೋ? ಯಾರಿಗೂ ಹೇಳೋ ಹಾಗಿಲ್ಲ, ತುಂಬಾ ರಹಸ್ಯವಾದದ್ದು. ನಿನ್ನ ಆಪ್ತ ಗೆಳತಿ ನಾನು, ನನಗೂ ಹೇಳೋ ಹಾಗಿಲ್ವಾ? ನಿನಗ್ ಮಾತ್ರ ಅಲ್ಲ, ಆ ಅಮ್ಮನವ್ರಿಗೂ ಹೇಳಲ್ಲ. ನಿನ್ ಸುಂದ್ರಿ ಮೇಲೆ ಆಣೆ, ಅದೇನು ಅಂತ ನೀನ್ ನನಗೆ ಹೇಳಲೇಬೇಕು. ನಾನು ಸುಂದ್ರಿ ಮೇಲೆ ಆಣೆ ಮಾಡಿದ್ದೀನಿ, ಈ ಕೆಲಸನ ಮಾಡೇ ಮಾಡ್ತೀನಿ, ಯಾರಿಗೂ ಹೇಳಲ್ಲ ಅಂತ. ಅದಕ್ಕೆ ನೀನ್ ಸುಂದ್ರಿ ಮೇಲೆ ಆಣೆ ಹಾಕಿದ್ರು ಹೇಳೋ ಹಾಗಿಲ್ಲ. ನನ್ನ ಹತ್ರನೇ ಮುಚ್ಚಿಡ್ತೀಯಾ? ಮಾಡ್ತೀನಿರು ನಿನ್ಗೆ. ಇಷ್ಟು ದಿವಸ ದೇವಸ್ಥಾನದಲ್ಲಿರೋ ದವಸ ಧಾನ್ಯಗಳನ್ನು ಕದೀತಾ ಇದ್ರಿ ಹೆಗ್ಗಣಗಳು. ಈಗ ಶ್ರೀಚಕ್ರದ ಮೇಲೆ ಕಣ್ಣಾಕಿದ್ದೀರಾ? ಸ್ವಲ್ಪನಾದರೂ ನ್ಯಾಯ ನೀತಿ ಧರ್ಮ ಅನ್ನೋದು ಬೇಡವೇನ್ರಲ್ಲಿ? ಅಮ್ಮ ಅಮ್ಮ, ಏನು ವಿದ್ಯಾ? ನಿಮ್ಗೆ ಯಾರಿಗೂ ಭಯ ಭಕ್ತಿ ಅನ್ನೋದೇ ಇಲ್ವಾ? ಯಾಕೋ ಹಾಗಂತ್ಯಾ? ಹಾಗಂತ ನಾನಲ್ಲಮ್ಮ ಹೇಳ್ತಿರೋದು, ದೇವಸ್ಥಾನದಲ್ಲಿ ಎಲ್ಲರೂ ನನ್ನ ಕೇಳ್ತಿದ್ದಾರೆ. ಏನಾಯ್ತೀಗ? ಶ್ರೀಚಕ್ರಕ್ಕೆ ಚೋರ್ ಕಂಟಕ ಇದೆಯಂತೆ. ಇಡೀ ಊರು ತುಂಬ ಅದೇ ಮಾತಮ್ಮ. ನಮಗೂ ಗೊತ್ತಿದೆ, ಅದಕ್ಕೆ ನಾನು ಸುನೀತಾ ನಿಶ್ಚಯ ಮಾಡಿದ್ದೀವಿ ಶ್ರೀಚಕ್ರನ ಹೇಗೆ ಉಳಿಸ್ಕೋಬೇಕು ಅಂತ. ರೋಗ ಬಂದ ಮೇಲೆ ವಾಸಿ ಆಗೋದಕ್ಕೆ ಔಷಧಿ ತಗೊಳ್ಳೋ ಬದಲು ರೋಗನೇ ಬರ್ದೇ ಇರೋಗೆ ಎಚ್ಚರಿಕೆ ವಹಿಸೋದು ಒಳ್ಳೇದು ಅಂತ ವೈದ್ಯಶಾಸ್ತ್ರ ಹೇಳುತ್ತೆ. ಈಗ ಯಾರಿಗೆ ಯಾವ ರೋಗ ಬಂದಿದೆ ಹೇಳು? ನಮ್ಮ ಮನೆತನಕ್ಕೆ ಎಲ್ಲರೂ ನಮ್ಮ ಸಂಸಾರದ ಕಡೆ ಬೆಟ್ ಮಾಡಿ ತೋರಿಸ್ತಿದಾರಮ್ಮ. ಮರ್ಯಾದೆನ ಇದು? ಲೋ ವಿದ್ಯಾ, ಅದೇನು ಅನ್ನೋದನ್ನ ನೇರವಾಗಿ ಹೇಳೋ. ಇಬ್ರು ಮಾತು ಆಗ್ಲಿಂದ ಒಗಟೆ. ಶ್ರೀಚಕ್ರಕ್ಕೆ ಚೋರ ಕಂಟಕ ಬಂದಿರೋದು ದೇವಸ್ಥಾನದಂತ ಪವಿತ್ರ ಜಾಗ ಅಪವಿತ್ರ ಆಗಿರೋದ್ರಿಂದ. ಅದಕ್ಕೆ ಕಾರಣ ಜಾಜಿ ಅನ್ನೋದು ಎಲ್ಲರ ಅಭಿಪ್ರಾಯ. ಏನು ಹೀಗಂತ್ಯಾ? ಅಕ್ಕ ಬಂಗಾರಿ ಜೊತೆ ದೇವಸ್ಥಾನದಲ್ಲೇ ಚಕ್ಕಂದ ಆಡ್ತಿರ್ತಾಳಂತೆ. ಯಾರ ಪರಿವು ಇಲ್ದಂಗೆ ಅವ್ರ ಜೂಟಾಟ ರಂಗಿನಾಟ ಎಲ್ಲ ನಡೀತಾ ಇರ್ತಂತೆ. ಇದೆಲ್ಲ ದೇವಸ್ಥಾನದ ಅಪವಿತ್ರತೆಗೆ ಕಾರಣ. ಸ್ವಲ್ಪ ಬುದ್ಧಿ ಹೇಳಿ ಅಂತಿದ್ದಾರೆ. ನಾನು ಅವಳಿಗಿಂತ ಚಿಕ್ಕವನು, ಆಮೇಲೆ ನಾನು ಬುದ್ಧಿ ಹೇಳಿದ್ರೆ ಹೇಗಿರುತ್ತೆ ಅಂತ ಗೊತ್ತಲ್ಲ ನಿಮ್ಗೆ. ಅದಕ್ಕೆ ತಲೆ ತೆಗೆಸ್ಕೊಂಡು ಸುಮ್ಮನೆ ಬಂದಿದ್ದೀನಿ. ಇಲ್ಲ ಇಲ್ಲ, ನಮ್ಮ ಜಾಜಿ ಹಾಗೆಲ್ಲ ಮಾಡೋದಿಲ್ಲ. ನಮ್ಮ ಕಂಡ್ರೆ ಯಾರೋ ಆಗದೆ ಇರೋರು ನಿನ್ ಕಿವಿ ಊದಿದ್ದಾರೆ ಅಷ್ಟೇ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ಮನೇಲಿ ಗೊಂಬೆನ ಬಂಗಾರಿ ಅನ್ಕೊಂಡು ಅದ್ರ ಜೊತೆ ಆಟ, ದೇವಸ್ಥಾನದಲ್ಲಿ ನಿಜವಾದ ಬಂಗಾರಿ ಜೊತೆ ಚೆಲ್ಲಾಟ. ಇದಕ್ಕಿಂತ ಸಾಕ್ಷಿ ಬೇಕಾ? ನೀನೇನು ಅವಳ ಪರ ವಹಿಸ್ಕೊಂಡು ಬರಬೇಡ, ಅವಳು ಅಂಥವಳೆ. ಈ ಗೊಂಬೆ ಬಂದಿದ್ದೇ ಬಂದಿದ್ದು 108 ರಾಮಾಯಣ ನಮ್ಮ ಮನೆಯಲ್ಲಿ. ಇವತ್ತವಳು ಬರಲಿ. ನಿಂತ್ಕೋ ವಿರೂಪಾಕ್ಷ.